जय माता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। कावेरी लोकपावनी संगम क्षेत्रे सुस्थिते श्रीचक्रराजसहिते श्री निमिषांबा नमोस्तुते। श्री निमिषांबा नमोस्तुते। श्री निमिषांबा नमोस्तुते। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै श्री निमिषांबा देवी गुरुभ्यो नमः। ಎಲ್ಲರಿಗೂ ನಿಮ್ಮ ಆತ್ಮದ ಜೊತೆಗೆ ನೀವಿನ್ನೂ ಪರಿಚಯ ಮಾಡಿಕೊಂಡು ಆತ್ಮದ ಒಳಗಡೆ ಸ್ಪಂದನಕ್ಕೆ ಒಳಗಾಗಲಿ ಅನ್ನೋ ಹೇಳೋದು ನಮ್ಮ ಪ್ರಯತ್ನ. ಈ ಪ್ರಯತ್ನ ಯಾವಾಗಲೂ ನಿರಂತರವಾಗಿರುತ್ತೆ. ಆದರೆ ಮನುಷ್ಯನ ಮನಸ್ಸು ಬುದ್ಧಿಗೆ ಸೀಮಿತವಾಗಿರುತ್ತೆ, ಬುದ್ಧಿ ಮನುಷ್ಯನ ಮನಸ್ಸಿಗೆ ಸೀಮಿತವಾಗಿರುತ್ತೆ. ಯಾವಾಗ ಮನಸ್ಸು ಡಿಸ್ಟ್ರ್ಯಾಕ್ಟ್ ಆಗುತ್ತೆ ಅಂದಾಗ ಬುದ್ಧಿಗೆ ಕೆಲಸ ಕೊಡೋದಿಲ್ಲ ಮನಸ್ಸು. ಅಂದರೆ ಬುದ್ಧಿ ಏಕಾಗ್ರತೆಗೆ ಬರಬೇಕಾಗಿರತಕ್ಕಂಥ ವಿಚಾರದಲ್ಲಿ ಅದಕ್ಕೆ ಅರ್ಧ ಮನಸ್ಸಿಗೆ ಸೀಮಿತವಾಗಿರುತ್ತೆ, ಇನ್ನು ಅರ್ಧ ಬುದ್ಧಿಗೆ ಮನಸ್ಸು ಹಾಗೂ ಬುದ್ಧಿ ಸೀಮಿತವಾಗಿರುತ್ತೆ. ಸೊ ಬೋತ್ ಕಾರ್ಲೇಟ್ ವಿತ್ ಈಚ್ ಅದರ್. ಯಾಕೆ ಅಂತ ನೀವೇನಾದ್ರು ಪ್ರಯತ್ನ ಮಾಡಿದ್ರೆ, ಬಿಕಾಸ್ ದ ಇಂಟೆಲೆಕ್ಚುಯಲ್ ಕೆಪಾಸಿಟಿ is directly proportional to the heart, and it is in that heart is where the mind is. ಮತ್ತೊಮ್ಮೆ ಇನ್ನೊಂದ್ಸಲ ಜ್ಞಾಪಿಸ್ತೀನಿ, ನಾವು ಎಷ್ಟು ಜೀವಕೋಶಗಳಿದೆಯೋ ಅಷ್ಟಷ್ಟು ಜೀವಕೋಶಗಳಲ್ಲೂ ಕೂಡ ಒಂದು ಮೈಂಡ್ ಅಂತ ಇದೆ. If we think there are 256 genes in our body, that means each gene has a predominant mind. And ಒಂದೊಂದು ಜೀನಲ್ಲೂ ಆ ಮೈಂಡು ಸಾಕಷ್ಟು ಕೆಲಸ ಮಾಡುತ್ತೆ. ನಾವು ಈ ಸಾಧನೆ ಮಾಡೋದು ಯಾತಕ್ಕೆ ಅಂದಾಗ, ಮೈಂಡ್ ಇನ್ ದ ಜೀನ್ ಶುಡ್ ಬಿಕಮ್ ಹೈಲಿ ಅವೇರ್ and being conscious of what it is doing. ಹೇಗೆ ಒಂದು ಸೊಳ್ಳೆ ಕಚ್ಚಿದಾಗ ಕೆನ್ನೆನಲ್ಲಿ ಕಚ್ಬೋದು ಅಥವಾ ಕೈನಲ್ಲಿ ಕಚ್ಬೋದು, ಇಮಿಡಿಯೇಟ್ ಆಗಿ ದಟ್ ಡಿಸ್ಟರ್ಬ್ಸ್ ಅಸ್. ಶೆಕೆ ಬಂದಾಗ ನಮಗೆ ಆ ಶೆಕೆ ಡಿಸ್ಟರ್ಬ್ ಆಗುತ್ತೆ. we lose that one moment of sleep
ಆ ಒನ್ ಮೊಮೆಂಟ್ ಆಫ್ ಸ್ಲೀಪ್ನಲ್ಲಿ ಏನಾಗುತ್ತೆ, ಗಾಢ ನಿದ್ದೆನಲ್ಲಿ ಹೊರಳಾಡೋತಕ್ಕಂಥ ವಿಚಾರ ಬರುತ್ತೆ. ಸೊಳ್ಳೆ ಕಚ್ಚಿದಾಗ ಗೊತ್ತಿಲ್ಲದೆ ಇದ್ದಂಗೆ ಕೈಯೋ ಸೊಂಟನೋ ತೊಡೆನೋ ಕೆರ್ಕೊಳ್ಳೋತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದಾಗ, ಎವ್ರಿ ಜೀನ್ ಹ್ಯಾಸ್ ಅ ಮೈಂಡ್ ಇನ್ ದ ಬಾಡಿ. ಸೊ ಆ ಮೈಂಡಲ್ಲಿ ಇರೋತಕ್ಕಂಥ ವಿಚಾರಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಬಂದುಬಿಟ್ರೆ, ದೆನ್ ದ ಸಬ್ಕಾನ್ಷಿಯಸ್ ಪಾರ್ಟ್ ಆಫ್ ಅಸ್ ಟೇಕ್ಸ್ ಅಸ್ ಓವರ್. ನಮ್ಮಲ್ಲಿರೋ ಸಬ್ಕಾನ್ಷಿಯಸ್ ಪಾರ್ಟ್ ಆಫ್ ದ ಮೈಂಡ್ ಟೇಕ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಡ್ಯೂ ಪ್ರಿಸಿಡೆನ್ಸ್ ಇನ್ ಅವರ್ ಜೀನ್. ಅದಕ್ಕೆ ಮೆಡಿಟೇಷನ್ ಅನ್ನೋತಕ್ಕಂಥ ವಿಚಾರ ಎಲ್ಲ ಬಂದಿರೋದು ಯಾತಕ್ಕೆ ಅಂದಾಗ, ಆ ಮೆಡಿಟೇಷನ್ ಬಂದಾಗ ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕಾದ್ರೆ ಒಂದು ಮಂತ್ರ ಬಾಯಿನಲ್ಲಿ ಇಟ್ಕೊಳ್ಳಿ. ಆ ಬಾಯಿನಲ್ಲಿ ಇಟ್ಕೊಂಡಾಗ ಆ ಮಂತ್ರದ ಒಟ್ಟಿಗೆ ತಲ್ಲೀನರಾಗಿ, ಆ ತಲ್ಲೀನರಾದಾಗ ನಮ್ಮ ಮೈಂಡ್ ಅನ್ನೋ ಒಂದು ಅಂಶ ಅಲ್ಲಿ ಸ್ವಲ್ಪ ಡಿಸ್ಲಾಡ್ಜ್ ಆಗುತ್ತೆ. ಸೊ ವಿ ಹ್ಯಾವ್ ಅ ಕೈಂಡ್ ಆಫ್ ಅ ಪ್ಲಾಸಿಬೋ ಥಿಯರಿ. ವಿ ಗಿವ್ ಸಮ್ ಕೈಂಡ್ ಆಫ್ ಸ್ಟಿಲ್ನೆಸ್ ಟು ದಟ್ ಪಾರ್ಟ್ ಆಫ್ ದ ಜೀನ್. ಸೊ ಈ ಜೀನಲ್ಲಿ ಏನು ವಿಚಾರ ಇದೆ ಅಂದಾಗ, ಇಟ್ ಡಸಂಟ್ ಅವೇಕನ್ ಅಸ್. ಸೊಳ್ಳೆ ಕಚ್ಚಿದ್ರೆ ವಿ ಗೆಟ್ ಅವೇಕನ್ಡ್, ಶೆಕೆ ಆದರೆ ವಿ ಗೆಟ್ ಅವೇಕನ್ಡ್. ಕೆಲವು ಎಷ್ಟು ಸೂಕ್ಷ್ಮದಲ್ಲಿದ್ದೀವಿ ಅಂದರೆ, ಸ್ವಲ್ಪ ಏನಾದ್ರು ಶಬ್ದ ಆದರೆ ವಿ ಆರ್ ಸೋ ಲೈಟ್ ಆಸ್ ಸ್ಲೀಪರ್ಸ್, ಸಮ್ಟೈಮ್ಸ್ ಅದು ನಮಗೆ ಎಚ್ಚರ ಆಗುತ್ತೆ. ಈ ಎಚ್ಚರ ಇಲ್ಲದೇ ಇದ್ದ ಪರಿಸ್ಥಿತಿನಲ್ಲಿ ಏನಾಗುತ್ತೆ ಅಂದಾಗ, ವಿ ಹ್ಯಾವ್ ಟು ಕೀಪ್ ದ ಮೈಂಡ್ ಪಾರ್ಟ್ ಇನ್ ಅವರ್ ಜೀನ್ ಟು ಬಿ ವೆರಿ ವೆರಿ ಕಾಮ್. ಈ ತತ್ವಗಳೆಲ್ಲ ಏನು ಮಾಡ್ತೀವಿ ಅಂದಾಗ, ಇಟ್ ಈಸ್ ಟು ಕೀಪ್ ಅಸ್ ಎಕ್ಸ್ಟ್ರೀಮ್ಲಿ ಕಾಮ್. ಅದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಮೈಂಡನ್ನು ನಾವು ಕಾಮ್ ಮಾಡ್ಕೋಬೇಕು. ಯಾವ ಥರ ಮೈಂಡ್ ಅಂದರೆ, ನಮ್ಮ ಜೆನೆಟಿಕ್ ಮೈಂಡನ್ನು ನಾವು ಕಾಮ್ ಮಾಡ್ಕೋಬೇಕು. ನಮಗೆ ಗೊತ್ತಿರೋ ಮೈಂಡು ಎಲ್ಲಿದೆ ಅಂದರೆ ನಮ್ಮ ತಲೆನಲ್ಲಿದೆ ಅಂತ ಅನ್ಕೋತೀವಿ. ಮೈಂಡ್ ಇಸ್ ನಾಟ್ ಇನ್ ದ ಇಂಟೆಲೆಕ್ಟ್ ಪಾರ್ಟ್ ಆಫ್ ಇಟ್, ಇನ್ ದ ಬ್ರೈನ್ ಪಾರ್ಟ್ ಆಫ್ ಇಟ್. ಮೈಂಡ್ ಇಸ್ ಆಲ್ಸೋ ಇನ್ ದ ಬ್ರೈನ್ ಪಾರ್ಟ್ ಆಫ್ ಇಟ್. ಅದೇನಾಗುತ್ತೆ ಅಂದರೆ, ರೆಸ್ಪಾನ್ಸ್ ಸ್ಟಿಮ್ಯುಲಿ ಅಂತ ನಮಗೆ ರೆಸ್ಪಾನ್ಸ್ ಕೊಡುತ್ತೆ. ಒಂದು ಸೊಳ್ಳೆ ಕಚ್ಚಿದ್ರೆ ತಕ್ಷಣ ಕೈ ಹೋಗುತ್ತೆ. ಸೊ ಏನಾಗುತ್ತೆ, ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸಬ್ಕಾನ್ಷಿಯಸ್ ಪಾರ್ಟಲ್ಲಿ ಇರೋತಕ್ಕಂಥ ಮೈಂಡ್ ಎಲಿಮೆಂಟು ನಮ್ಮ ಜೀನಲ್ಲಿ ಅದು ಚಾಲೂ ಮಾಡುತ್ತೆ. ಚಾಲೂ ಮಾಡಿದಾಗ ವಿ ಬಿಕಮ್ ಕಂಫರ್ಟಬಲ್. ಆ ಜೀನ್ ಎಲಿಮೆಂಟ್ನ ನಮ್ಮಲ್ಲಿ ಒಂದು ಪ್ಲಾಸಿಬೋ ಎಫೆಕ್ಟ್ ಕೊಡಬೇಕು. ಏನು ಪ್ಲಾಸಿಬೋ ಅಂದಾಗ, ವಾಟ್ ಈಸ್ ಅ ಪ್ಲಾಸಿಬೋ ಅನ್ನೋದು ನೀವೆಲ್ಲ ಇದರಲ್ಲಿ ನೋಡ್ಬೋದು. ಯು ಕ್ಯಾನ್ ಲುಕ್ ಇನ್ ಟು ಯುವರ್ ಗೂಗಲ್ ಆ್ಯಂಡ್ ವಾಟ್ ಇಟ್ ಈಸ್ ಫಾರ್. ಸೊ ಪ್ಲಾಸಿಬೋ ಎಫೆಕ್ಟ್ ಕೊಟ್ಟಾಗಲೇ ವಿ ಬಿಕಮ್ ಕಾನ್ಷಿಯಸ್ ಆಫ್ ಸ್ಲೀಪಿಂಗ್ ವೆಲ್. ಸೊ ನಮ್ಮ ಕಾನ್ಷಿಯಸ್ ಟ್ರಿಗರ್ ಆಗಲ್ಲ. ನಮ್ಮ ಕಾನ್ಷಿಯಸ್ನೆಸ್ ಇಸ್ ಡಿಫ್ರೆಂಟ್. ನಮ್ಮ ಕಾನ್ಷಿಯಸ್, ನಮ್ಮ ಜಾಗೃತ ಅವಸ್ಥೆ ಟ್ರಿಗರ್ ಆಗಲ್ಲ. ಸೊ ವಿ ಟೆಂಡ್ ಟು ಸ್ಲೀಪ್ ಆ್ಯಂಡ್ ರೆಸ್ಟ್ ಫಾರ್ ಸಮ್ ಟೈಮ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಅಥವಾ ಒಂದು 15 ನಿಮಿಷ ಸ್ವಲ್ಪ ವಿ ಶುಡ್ ಫೀಲ್ ವೆರಿ ಪೀಸ್ಫುಲ್ when sleep. That is what, that placebo effect is what meditation gives us. ಮೆಡಿಟೇಷನ್ ಏನು ಮಾಡುತ್ತೆ ಅಂದಾಗ, ನಮ್ಮಲ್ಲಿ ಒಂದು ಇದ್ದರೂ ಇಲ್ಲದೆ ಇದ್ದಂಗೆ, ಜಾಗ್ರತೆ ಇದ್ದರೂ ಒಂಥರ ನಿದ್ದೆ ಮಾಡೋತಕ್ಕಂಥ ಎಫೆಕ್ಟು, ಇಟ್ ಕೀಪ್ಸ್ ಅವರ್ ಮೈಂಡ್ ವೆರಿ ಕಾಮ್. ಯಾಕೆಂದರೆ ಇಟ್ ಈಸ್ ದ ಜೆನೆಟಿಕ್ ಪಾರ್ಟ್ ಆಫ್ ದ ಮೈಂಡ್ ವಿಚ್ ಇಸ್ ಹೈಲಿ ಆ್ಯಕ್ಟಿವ್. ನೋ ಡೌಟ್ ಇಟ್ ಈಸ್ ರಿಕ್ವೈರ್ಡ್, ಬಟ್ ಯಾವಾಗ ಕಾಮ್ ಮಾಡಬೇಕು, ಯಾವಾಗ ಕಾಮ್ ಇರಬಾರ್ದು ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ವಿ ಶುಡ್ ಕಂಟ್ರೋಲ್ ಅವರ್ ಮೈಂಡ್, ನಾಟ್ ಬೈ ಕಂಟ್ರೋಲಿಂಗ್ ಅವರ್ ಮೈಂಡ್ ಇನ್ ಡಿಫರೆಂಟ್ ಕೈಂಡ್ಸ್ ಆಫ್ ಡ್ರಗ್ಸ್. ನಾನಾ ರೀತಿ ಮಾತ್ರೆಗಳು, ಔಷಧಿಗಳನ್ನು ತಗೊಂಡು
ನಮ್ಮ ಡ್ರಗ್ಸ್ನ ಅಂದರೆ ಡ್ರಗ್ಸಿಂದ ನಮ್ಮ ಮೈಂಡನ್ನು ಕಾಮ್ ಮಾಡಬಾರ್ದು. ಇದು ಕಾಮ್ ಮಾಡಿದ್ರೆ ಏನಾಗುತ್ತೆ ಅಂದಾಗ ಅವರ್ ರೆಸ್ಪಾನ್ಸ್ ಸ್ಟಿಮ್ಯುಲಿ ಅಂದರೆ ನಾವು ರೆಸ್ಪಾನ್ಸ್ ಕೊಡೋತಕ್ಕಂಥದ್ದೆಲ್ಲವೂ ನಮಗೆ ನಾವು ಕೇಳಿಸ್ತಾ ಇದ್ರೂ ಕೂಡ ಹೂ ಹೂ ಅಂತ ಹೇಳ್ತಾ ಇರ್ತೀವಿ, ಬಟ್ ನಮಗೆ ಕೈ ಕಾಲು ಓಡಲ್ಲ, ನಮ್ಮ ತಲೆ ಓಡಲ್ಲ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಎಸ್ಪೆಷಲಿ ಯಂಗ್ ಚಿಲ್ಡ್ರನ್. ನಾವು ತುಂಬ ಅಳ್ಳಾಡಿಸಿ ಎಬ್ಬಿಸಬೇಕು. ಅವರು ಸದಾ ಗಾಢ ನಿದ್ದೆಯಲ್ಲಿ ಇರ್ತಾರೆ. ದೇ ರಿಮೆಂಬರ್ ಅಟ್ಲೀಸ್ಟ್ 8 to 12 hours ಆಫ್ ಸ್ಲೀಪ್ ನಿದ್ದೆ ಮಾಡ್ತಾರೆ. ಆ ನಿದ್ದೆ ಮಾಡಬೇಕಾದ್ರೆ ನಾವು ಆ ರೀತಿ ಕೂಲಾಗಿರೋ ಒಂದು ವ್ಯವಸ್ಥೆನ ನಾವು ಅವ್ರಿಗೆ ಕಲ್ಪಿಸಿ ಕೊಡಬೇಕು. ಕಲ್ಪಿಸಿ ಕೊಟ್ಟ ಹಾಗೇ ನಾವು ಅಷ್ಟೇ ಒಂದು ವಯಸ್ಸು ಒಂದು ಏಜ್ ಆದಮೇಲೆ ಎಸ್ಪೆಷಲಿ ಸ್ಟೂಡೆಂಟ್ ಆಗಿದ್ದಾಗ ಸರ್ಟನ್ ಪಾರ್ಟ್ಸ್ ಆಫ್ ಅವರ್ ಲೈಫ್ ವಿ ಶುಡ್ ಅಂಡರ್ಸ್ಟ್ಯಾಂಡ್, ವಿ ಶುಡ್ ಬಿಕಮ್ ಕಾಮ್. ಯಾಕಂದರೆ ಎಷ್ಟು ಕಾಮಾಗಿರ್ತೀವೋ ಅಷ್ಟಷ್ಟು ನಮ್ಮ ಬುದ್ಧಿ ಚುರುಕಲ್ಲಿರುತ್ತೆ. ವಿ ಬಿಕಮ್ ಅವೇರ್ ಆಫ್ ಅವರ್ ಓನ್ ಸೆಲ್ಫ್. ಜಾಗೃತ ಅವಸ್ಥೆಗೆ ನಾವು ಹೋಗ್ತೀವಿ. ಎಚ್ಚರಿಕೆ ಇರೋದು ಜಾಗ್ರತೆ ಅಲ್ಲ. ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋತಕ್ಕಂಥ ಮೈಂಡು ಆ ಜೀನು ಹೆಂಗಿರಬೇಕು ಅಂದಾಗ ನಾವು ಸದಾ ಚುರುಕಾಗಿರಬೇಕು. ಅಟ್ ದ ಸೇಮ್ ಟೈಮ್ ನಿದ್ದೆ ಮಾಡಬೇಕಾದ್ರೆ ಒಂದು 10 ನಿಮಿಷ ಹಾಗೆ ನಿದ್ದೆ ಮಾಡಬೇಕು ಟು ಮೇಕ್ ಅವರ್ ಮೈಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಜೀನ್ ಬಿಕಮ್ ವೆರಿ ಕಾಮ್. ಇದು ವೆರಿ ಇಂಪಾರ್ಟೆಂಟ್. ಇದನ್ನೇ ನಾವು ಯೋಗ ನಿದ್ರಾ ಅಂತ ಮೆಡಿಟೇಷನಲ್ಲಿ ಹೇಳ್ತೀವಿ. ಈ ಯೋಗ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದಾಗ ವಿ ಕೀಪ್ ಅವರ್ ಮೈಂಡ್ ಇನ್ ಆಲ್ ದ ಜೀನ್ಸ್ ಎಕ್ಸ್ಟ್ರೀಮ್ಲಿ ಕಾಮ್. ತುಂಬ ಕಾಮಾಗಿರ್ತಕ್ಕಂಥ ಒಂದು ಸನ್ನಿವೇಶನೆಯನ್ನು ನಾವೇ ಕಲ್ಪಿಸಿಕೊಳ್ತೀವಿ. ವಿ ಬಿಕಮ್ ವೆರಿ ಕಾಮ್. ಇದು ಹಾಗೆ ಅಭ್ಯಾಸ ಮಾಡ್ಕೊಂಡು ಹೋದಾಗ ನಮ್ಗೆ ಗೊತ್ತಾಗುತ್ತೆ ನಾವು ನಿದ್ದೆ ಮಾಡ್ತಾ ಇದ್ದೀವೋ ನಾವು ಮೈಂಡ್ ಕಾಮ್ ಆಗಿರುತ್ತೋ ಅನ್ನೋದಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿಕಮ್ ವೆರಿ ಕಾಮ್. ಯಾಕೆ ಅಂದಾಗ ಜೆನೆಟಿಕಲಿ ಯು ಆರ್ ಆಲ್ ರೈಟ್, ಬಟ್ ಏನಾಗುತ್ತೆ ಅಂದರೆ ದೇರ್ ಇಸ್ ಅನ್ ಆರ್ಟ್ ಆಫ್ ಬೀಯಿಂಗ್ ಕಾಮ್ ಆ್ಯಂಡ್ ಬೀಯಿಂಗ್ ಸ್ಟೇಟಸ್ ಕೋ. ನಾವು ಯಾವುದೇ ಮಾಡಿದ್ರೂ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ವಿ ಶುಡ್ ಅಲೌ ಅವರ್ ಮೈಂಡ್ ಟು ಬಿ ಕಾಮ್. ಯಾಕೆ ಅಂದರೆ ಹೊಳಪು, ಬ್ರೈನಿಂದ ಹೊಳಪು ನಮಗೆ ಚೆನ್ನಾಗಿ ಬರುತ್ತೆ. ಆ ಹೊಳಪು ಜಾಗೃತ ಆಗಿರುತ್ತೆ. ಇದು ಇಂಪಾರ್ಟೆಂಟು. ಇದು ನಾರ್ಮಲಿ ಏನು ಮಾಡ್ತೀವಿ ನಾವು ದೊಡ್ಡವರು, ನಾವು ಚಿಕ್ಕವರು ಏನೇ ಆದ್ರೂ ಚೆನ್ನಾಗಿ ಎದ್ದೇಳು, ಕೆಲಸ ಇದೆ, ಎದ್ದೇಳು ಅಂತ ಎಬ್ಬಿಸ್ತೀವಿ. ಅದೆಲ್ಲ ವಿಚಾರ. ವಿ ಹ್ಯಾವ್ ಟು ಬಿ ಕಾನ್ಷಿಯಸ್ಲಿ ಅಲೈವ್. ಸೊ ಯೋಗ ನಿದ್ರಾ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದಾಗ ನಮಗೆ ವಿ ಬಿಕಮ್ ಕಾನ್ಷಿಯಸ್ಲಿ ಅಲೈವ್. ಆದ್ದರಿಂದ ನೋಡಿ, ನಾವು ಯೋಗ ನಿದ್ರಾ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಏನಾದ್ರು ಶಬ್ದ ಬಂದರೂ ಕೂಡ ವಿ ಆರ್ ಕಾಮ್, ವಿ ಡೋಂಟ್ ಗೆಟ್ ಪರ್ಟರ್ಬ್ಡ್, ವಿ ಡೋಂಟ್ ಗೆಟ್ ಡಿಸ್ಟರ್ಬ್ಡ್, ಬಟ್ ಸ್ಟಿಲ್ ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪೀಸ್ಫುಲ್. ಒಂದು 20 ನಿಮಿಷ ನಾವು ಮಲ್ಕೊಂಡ್ರೂ ಕೂಡ ವಿ ಫೀಲ್ ರಿಫ್ರೆಶ್, ವಿ ಫೀಲ್ ಅವೇರ್, ವಿ ಫೀಲ್ ಆಬ್ಸಲ್ಯೂಟ್ಲಿ ಅಲೈವ್ ವಿತ್ ಎನರ್ಜಿ. ನಾವು ನಿದ್ದೆ ಮಾಡಿದಾಗ ವಿ ಆರ್ ನಾಟ್ ಅಲೈವ್ ವಿತ್ ಎನರ್ಜಿ. ಯೋಗ ನಿದ್ರಾನಲ್ಲಿ ಏನಾಗುತ್ತೆ ಅಂದಾಗ ವಿ ಬಿಕಮ್ ಕಾನ್ಷಿಯಸ್ಲಿ ಅಲೈವ್ ವಿತ್ ಎನರ್ಜಿ. ಪ್ಲೀಸ್ ನೋಟ್ ಇಟ್ ಡೌನ್. ವಿ ಬಿಕಮ್ ಅಲೈವ್ ವಿತ್ ಎನರ್ಜಿ. ಯೋಗ ನಿದ್ರಾದು ಏನು ಅಂದರೆ, ಯೋಗ ನಿದ್ರಾನಲ್ಲಿ ನಾವು ನಿದ್ದೆ ಗಣ್ಣಲ್ಲಿ ಎಬ್ಸೋದಲ್ಲ. ಯೋಗ ನಿದ್ರಾನಲ್ಲಿ ಅವರ್ ಮೈಂಡ್, ಅವರ್ ಕಾರ್ಟೆಕ್ಸ್, ಅವರ್ ಬ್ರೈನ್ will become very, very calm. At the same time, it becomes consciously alive. ಇದು ಮುಖ್ಯವಾಗಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿದ್ದೆ ಮಾಡೋದು ಬೇರೆ. ಯೋಗ ನಿದ್ರಾನಲ್ಲಿ ಕಣ್ಣು ಮುಚ್ಕೊಂಡು ಕೂತಿರೋದು ಬೇರೆ. ದ ಮೈಂಡ್ ಆ್ಯಂಡ್ ದ ಕಾರ್ಟೆಕ್ಸ್ ಆ್ಯಂಡ್ ಆಲ್ ದ ಬಾಡಿ, ಎವ್ರಿ ಸೆಲ್ ಆಫ್ ದ ಬಾಡಿ ಈಸ್ ಅಲೈವ್ ವಿತ್ ಎನರ್ಜಿ. ಯಾಕೆಂದರೆ ಎವ್ರಿ ಸೆಲ್ ಹ್ಯಾಸ್ ಗಾಟ್ ಒನ್ ಎಲಿಮೆಂಟ್ ಕಾಲ್ಡ್ ಆಸ್ ದ ಕಾನ್ಷಿಯಸ್ ಮೈಂಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.